ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಗ್ರೀನ್ ವಿಕ್ಸ್ ಅಕಾಡೆಮಿ. ತುಂಬ ಜನ ಸ್ಟೂಡೆಂಟ್ಸು KCET ಅಪ್ಲಿಕೇಶನ್ ಹಾಕಬೇಕಿದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಟೈಮಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ಕೊಂಡು ಕೇಳಿದರು. ಇವಾಗ ಅದಕ್ಕಾಗಿ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲು KCET ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋದಾದರೆ, ಇದು ಎಲ್ಲ ಅಭ್ಯರ್ಥಿಗಳಿಗೂ ಕಡ್ಡಾಯವಾಗಿ ಬೇಕಾಗಂಥ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಫಸ್ಟು SSLC ಮತ್ತು ಅಥವಾ ಈ 10th ಮಾರ್ಕ್ಸ್ ಕಾರ್ಡ್, 10th ಇಕ್ವಿಲೆಂಟ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ಮತ್ತು ಅದಕ್ಕೆ ರಿಲೇಟೆಡ್ ಆದಂಥ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇನ್ನೊಂದು ನೋಟ್ ಮಾಡ್ಕೊಳ್ಳಿ, ಇನ್ನೊಂದೇನಂತ ಹೇಳಿದ್ದಾರೆ ಅಂದರೆ, ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ಗಳು SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ನಿಮ್ಮ ಹೆಸರಿರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಇರಬೇಕು. ಒಂದು ವೇಳೆ ಆ ಥರ ಇಲ್ಲ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಹೆಸರು ಚೇಂಜ್ ಮಾಡಿಸಿ ಮತ್ತು ನಿಮ್ಮದು ಬಾಕಿದು ಏನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಡಾಕ್ಯುಮೆಂಟ್ಸಲ್ಲೂ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿಯಲ್ಲಿ ಹೆಸರನ್ನು ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಬೇಕಾಗುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಜೆರಾಕ್ಸ್ ಸೆಂಟರ್ ಅವರು ಬೇಕಿದ್ರೆ ತೊಗೊಳ್ತಾರೆ. ನೀವೇ ಹಾಕ್ತಾಯಿದ್ದೀರಿ ಅಂತಂದರೆ ನಿಮ್ಮ ಫೋಟೋ ಬೇಕಾಗುತ್ತೆ ಮತ್ತು ನಿಮ್ಮ ಸಹಿ ಬೇಕಾಗುತ್ತೆ. ಅದು JPG ಫಾರ್ಮೇಟಲ್ಲಿ ಇರಬೇಕಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟಾಗಿ ನಿಮಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ. ಅದರಲ್ಲಿ ವಾಟ್ಸಪ್ ಇರಬೇಕು. ವಾಟ್ಸಪ್ ಇರೋ ರೀತಿ ಅಂತ ಮೊಬೈಲ್ ನಂಬರ್ ಬೇಕಾಗುತ್ತೆ. ಮತ್ತು ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಇಮೇಲ್ ID ಬೇಕಾಗಿರುತ್ತೆ. ಇಮೇಲ್ ID ಇಲ್ಲ ಅಂತಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮದೇ ಇಮೇಲ್ ID ಕೊಡಿ. ಯಾವ ಕಾರಣಕ್ಕೂ ಆ ಶಾಪ್ ಅವರು ಇಮೇಲ್ ಐಡಿಯನ್ನು ಹಾಕ್ತಾರೆ, ನೀವು ಅದನ್ನು ಸ್ವಲ್ಪ ಗಮನವಿಟ್ಟು ನೋಡ್ಕೊಂಡು ನಿಮ್ಮ ಇಮೇಲ್ ಐಡಿಯನ್ನು ಹಾಕ್ಲಿಕ್ಕೆ ಹೇಳಿ. ಇದಿಷ್ಟು ಕಡ್ಡಾಯವಾಗಿ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳು. ಇನ್ನು ನೆಕ್ಸ್ಟು ನಿಮಗೆ ಅಪ್ಲೈ ಆದರೆ ಮಾತ್ರ ಈ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇರುತ್ತೆ. ಈ ಪ್ರಮಾಣ ಪತ್ರಗಳು ನಿಮ್ಗೆ ಒಂದು ವೇಳೆ ಅಪ್ಲೈ ಆಗುತ್ತೆ ಅಂತಂದರೆ ಎಲ್ಲ ಪ್ರಮಾಣ ಪತ್ರಗಳನ್ನು ರೆಡಿ ಇಟ್ಕೊಳ್ಳಿ. ಯಾವ್ಯಾವ ಪ್ರಮಾಣ ಪತ್ರ ಅಂತ ನೋಡ್ತಾ ಹೋಗೋದಾದರೆ, ಇದರಲ್ಲಿರೋ ಪ್ರಮಾಣ ಪತ್ರಗಳು ನಿಮ್ಮ ಅಭ್ಯರ್ಥಿಗಳ ಹೆಸರಲ್ಲೇ ಇರಬೇಕು ಅಂತ ಹೇಳ್ಕೊಂಡು ಕೂಡ ಕಡ್ಡಾಯವಾಗಿ ಹೇಳಿದ್ದಾರೆ. ಅಂದರೆ ನೀವು ಯಾರು ಎಕ್ಸಾಮ್ ಬರೀತಾ ಇರ್ತೀರಲ್ವ, ನಿಮ್ಮ ಹೆಸರಲ್ಲೇ ಈ ಡಾಕ್ಯುಮೆಂಟ್ಸ್ಗಳು ಇರಬೇಕು. ಮನೆಯವ್ರ ಹೆಸರಲ್ಲಿದೆ ಆ ಥರ ಅಂದರೆ ಆಗಲ್ಲ, ನಿಮ್ಮ ಹೆಸರಲ್ಲೇ ಇರಬೇಕಾಗುತ್ತೆ. ಯಾವುದು ಅಂತ ನೋಡ್ತಾ ಹೋಗೋದಾದರೆ, ಫಸ್ಟು SC ವಿದ್ಯಾರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಏನಿದ್ದೀರಾ ಅವ್ರಿಗೆ RD ನಂಬರ್ ಇರುವಂಥ, ಒಳ ಮೀಸಲಾತಿ ವಿವರನೂ ಇರುವಂಥ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಒಂದು ವೇಳೆ ಇಲ್ಲ ಅಂತ ಅಂದರೆ ನೀವು ಹೋಗಿ ಮಾಡಿಸ್ಕೊಳ್ಬೋದು. ಎಲ್ಲಿ ಅಂತಂದರೆ ತಹಸೀಲ್ದಾರ್ ಆಫೀಸಲ್ಲಿ, ನಿಮ್ಮ ತಾಲೂಕು ಆಫೀಸಲ್ಲಿ ಮಾಡ್ತಾರೆ. ಮತ್ತು ಅದೇ ರೀತಿ ST ಹಾಗೂ ಪ್ರವರ್ಗ 1 ಅಭ್ಯರ್ಥಿಗಳಿಗೆ RD ನಂಬರ್ ಇರುವಂಥ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದು RD ನಂಬರ್ ಇದೆ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ನಿಮ್ಮ ಆದಾಯ ಪ್ರಮಾಣ ಪತ್ರ ಏನಿರುತ್ತೆ, ಜಾತಿ ಪ್ರಮಾಣ ಪತ್ರ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅದನ್ನು ಸರಿ ಮಾಡಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗೋದಾದರೆ, ಶುಲ್ಕ ವಿನಾಯಿತಿಗೆ ವಿವರಗಳೇನಂತ ಹೇಳಿದ್ದಾರೆ ಅಂತಂದರೆ, SC ಮತ್ತು ST ವಿದ್ಯಾರ್ಥಿಗಳಿಗೆ ವಾರ್ಷಿಕ ಆದಾಯ 10 ಲಕ್ಷದಿಂದ ಒಳಗಿದ್ದರೆ ನಿಮಗೆ ಪೂರ್ಣ ಶುಲ್ಕ ವಿನಾಯಿತಿ ಸಿಗುತ್ತೆ. ಅದೇ ರೀತಿ ಪ್ರವರ್ಗ 1 ಮತ್ತು 1 ಅಭ್ಯರ್ಥಿಗಳಿಗೆ ವಾರ್ಷಿಕ ಶುಲ್ಕ ಆದಾಯ 2.5 ಲಕ್ಷದವರೆಗಿದ್ದರೆ ಅರ್ಧ ಫೀಸ್ ವಿನಾಯಿತಿ ಕೊಡ್ತಾರೆ. ಅದೇ ರೀತಿ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ RD ನಂಬರ್ ಇರುವಂಥ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ನಿಮಗೆ ಈ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನೀವು ಕೊಡೋದ್ರಿಂದ ನಿಮಗೇನು ಒಂದು ಬೆನಿಫಿಟ್ ಇದೆ ಅಂತಂದರೆ, ನಿಮಗೆ ಅದರಲ್ಲಿ ಬರುವಂಥ ಕೋಟಾದಲ್ಲಿ ನಿಮಗೆ ಸೀಟ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇತರೆ ಪ್ರಮಾಣ ಪತ್ರಗಳು ಏನಿದೆ ಅಂತ ಅಂದರೆ, 371J ಕಲ್ಯಾಣ ಕರ್ನಾಟಕ ಕೋಟಾ, ಇದು ಎಲ್ಲರಿಗೂ ಇರಲ್ಲ. ಇನ್ನು ಬೀದರ್, ಗುಲ್ಬರ್ಗ ಏನು ಕಲ್ಯಾಣ ಕರ್ನಾಟಕ ಅಂತ ಏನು ಬರುತ್ತಲ್ವ, ಅದೆಲ್ಲ ರೀಜನಲ್ಲಿರೋಂಥವ್ರಿಗೆ ಈ ಕೋಟಾ ಸಿಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಅದು ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ನೀವು ಅದನ್ನು ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಮತ್ತು 1ರಿಂದ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ನೀವು ಕಲ್ತಿದ್ದಿದ್ರೆ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ. 1ರಿಂದ 10ನೇ ತರಗತಿವರೆಗೆ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದರೆ, ನೀವು ಅಂದರೆ ರೂರಲ್ ಏರಿಯಾಸಲ್ಲಿ ನೀವು ಓದಿದ್ದಿದ್ದರೆ ನಿಮಗೆ ರೂರಲ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದರದ್ದು ಪ್ರಮಾಣ ಪತ್ರನೂ ಇಟ್ಕೋಬೇಕಾಗತ್ತೆ. ಅದರಿಂದನೂ ನಿಮಗೆ ಕನ್ನಡ ಮಾಧ್ಯಮ ರಿಸರ್ವೇಷನ್ನು ಮತ್ತು ಗ್ರಾಮೀಣ ಕೋಟಾ ಈ ಥರ ರಿಸರ್ವೇಷನ್ಗಳಿರುತ್ತೆ. ಅದೇ ರೀತಿ RD ನಂಬರ್ ಇರುವಂಥ NCLC ಪ್ರಮಾಣ ಪತ್ರ, ಇದು ಯಾರಿಗೆ ಅಂತ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಯಾರು ಓದಿದ್ದೇವೆ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ತಗೊತಿರ್ತೀರಲ್ವ, ಅವರಿಗೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗುತ್ತೆ. NCLC ಅಂತ ಅಂದರೆ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಆಗುತ್ತೆ. ಇದಕ್ಕೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಇದಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಅಂತ ಅಂದರೆ ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಮತ್ತು ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೂ ಬೇಕಿದ್ರೆ ಜಾಯ್ನ್ ಆಗ್ಬೋದು, ಅಲ್ಲೆಲ್ಲ ಮಾಹಿತಿನೂ ಬರ್ತಾ ಇರುತ್ತೆ. ಮತ್ತು ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆದರೆ ಅಲ್ಲೂ ನಾವು ಎಲ್ಲ ಥರದ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಲ್ಪ್ ಆಗಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.